ಗೌತಮ್ ಗಂಭೀರ್ ವಿರುದ್ಧ ಹಾಯ್ ಹಾಯ್ ಘೋಷಣೆಗಳನ್ನು ಕೂಗಲಾಗುತ್ತಿತ್ತು ಮತ್ತು ಇದಕ್ಕೆ ಸಿರಾಜ್ ಹಾಗೂ ಸಿತಾಂಶು ಕೋಟಕ್ ತುಂಬಾ ಸಿಟ್ಟಿನ ಪ್ರತಿಕ್ರಿಯೆ ನೀಡಿದರು. ಹೌದು ಗಾಯ್ಸ್, ನಿಮಗೆ ಗೊತ್ತಿರಬಹುದು, ನಿನ್ನೆ ಗುವಾಹಟಿಯಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 2ನೇ ಟೆಸ್ಟ್ ಮುಗಿಯಿತು. ಇದರಲ್ಲಿ ಇಂಡಿಯಾ 48 ರನ್ಗಳಿಂದ ಸೋತಿತು. ಮ್ಯಾಚ್ ಮುಗಿದ ನಂತರ ಆಟಗಾರರು, ಕೋಚ್ ಮತ್ತು ಇತರ ಸಿಬ್ಬಂದಿ ಮೈದಾನದಲ್ಲಿದ್ದಾಗ ಹಿಂದಿನಿಂದ ಕ್ರೌಡ್ನಲ್ಲಿದ್ದ ಕೆಲವರು ಗೌತಮ್ ಗಂಭೀರ್ ಹಾಯ್ ಹಾಯ್ ಎಂದು ಘೋಷಣೆ ಕೂಗಲು ಶುರು ಮಾಡಿದರು. ಬಿಸಿಸಿಐ ಟೀಮ್ ಮ್ಯಾನೇಜ್ಮೆಂಟ್ ಇದನ್ನು ಮಾಡಿದ್ದಕ್ಕಾಗಿ ಒಬ್ಬ ಅಭಿಮಾನಿಯನ್ನು ಹಿಡಿದಿತ್ತು ಕೂಡ. ನಾನ್ ಸ್ಟಾಪ್ ಆಗಿ ಇದನ್ನೆಲ್ಲ ಮಾಡುತ್ತಲೇ ಇದ್ದರು ಮತ್ತು ಸ್ವಲ್ಪ ಹೊತ್ತಿನ ನಂತರ ಸಿರಾಜ್ ಕಡೆಯಿಂದಲೂ ಪ್ರತಿಕ್ರಿಯೆ ಬಂದಿತ್ತು. ಅವರು ಕ್ರೌಡ್ ಕಡೆ ತಿರುಗಿ, ಸುಮ್ಮನಿರಿ, ಇದೆಲ್ಲ ಮಾಡಬೇಡಿ ಯಾರು ಸನ್ನೆ ಮಾಡುತ್ತಿದ್ದರು. ಮತ್ತು ಸಿತಾಂಶು ಕೋಟಕ್ ಕೂಡ ಇಂಡಿಯಾಕ್ಕಾಗಿ ಆಡಿದ ವ್ಯಕ್ತಿಗೆ ನೀವು ಹಾಯ್ ಹಾಯ್ ಹೇಳುತ್ತಿದ್ದೀರಾ ಎಂದು ಹೇಳಿದರು. ಇದು ಕ್ರೌಡ್ ಕಡೆಯಿಂದ ತುಂಬಾ ನಾನ್ಸೆನ್ಸ್ ವರ್ತನೆಯಾಗಿತ್ತು ಮತ್ತು ಜನ ಕೂಡ ಅದನ್ನೇ ಹೇಳುತ್ತಿದ್ದಾರೆ. ಈ ಸೀರೀಸ್ ಸೋಲಿಗೆ ಗಂಭೀರ್ ಒಬ್ಬರೇ ಕಾರಣರಲ್ಲ ಎಂದು ಆಟಗಾರರು ಮತ್ತು ಅಜಿತ್ ಅಗರ್ಕರ್ ಅವರ ಸೆಲೆಕ್ಷನ್ ಪ್ಯಾನೆಲ್ ಕೂಡ ಇದಕ್ಕೆ ಅಷ್ಟೇ ಹೊಣೆಗಾರರಾಗಬೇಕು.